ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ಆರ್ಕೆ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು 10ನೇ ತರಗತಿಯ ವಿಜ್ಞಾನ ಪಠ್ಯಪುಸ್ತಕ ಭಾಗ 2ರಲ್ಲಿ ಬರುವಂತಹ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎಂಬ ಪಾಠದ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ತಿಳಿಯುತ್ತಾ ಹೋಗೋಣ. ಈ ಒಂದು ಅಧ್ಯಾಯದ ಭಾಗ 1 ವಿಡಿಯೋ ಇದಾಗಿದ್ದು, ಈ ಒಂದು ಅಧ್ಯಾಯ 1ರಲ್ಲಿ ಭಾಗ 1ರಲ್ಲಿ ನಾವು ಮಾನವನ ಕಣ್ಣಿನ ಕುರಿತಾಗಿ ಕೆಲವೊಂದು ವಿಷಯಗಳನ್ನು ತಿಳಿಯುತ್ತಾ ಹೋಗೋಣ. ಮಾನವನ ಕಣ್ಣಿನ ರಚನೆ, ಅದರ ಭಾಗಗಳು ಮತ್ತು ಅದರ ಕಾರ್ಯಗಳ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಮಾನವನ ಕಣ್ಣಿನ ರಚನೆಗೆ ಸಂಬಂಧಿಸಿದಂತೆ ಸುಮಾರು 8 ಭಾಗಗಳು ಇರ್ತವ. ಸೊ ಈ ಒಂದು ಅಧ್ಯಾಯದಲ್ಲಿ ಆ 8 ಭಾಗಗಳು, ಅವುಗಳ ರಚನೆ, ಅದರ ಕಾರ್ಯಗಳ ಕುರಿತಾಗಿ ನಾನು ತಿಳಿಸುವಂಥ ಪ್ರಯತ್ನ ಪಡ್ತೀನಿ. ಸೊ ವಿಡಿಯೋವನ್ನು ಕೊನೆಯ ತನಕ ನೋಡ್ತಾ ಹೋಗಿ. ವಿಡಿಯೋದ ಕೊನೆಯಲ್ಲಿ ತಮಗೆ ಈ 8 ಭಾಗಗಳ ಒಂದು ಕೋಷ್ಟಕ ಕೂಡ ಕೊಡ್ತೀನಿ. ಸೊ ಸುಲಭವಾಗಿ ತಾವು ಆ ಕೋಷ್ಟಕದ ಸಹಾಯದಿಂದ ಈ ಕಣ್ಣಿನ ಎಲ್ಲ ಭಾಗಗಳು ಮತ್ತು ಅದರ ರಚನೆ ಮತ್ತು ಅದರ ಕಾರ್ಯಗಳ ಬಗ್ಗೆ ಸುಲಭವಾಗಿ ನೆನಪಿಟ್ಕೊಳ್ಳುವುದಕ್ಕೆ ನಮಗೆ ಸಹಾಯ ಆಗುತ್ತದೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಡ್ಡಾಯವಾಗಿ ಎಲ್ಲರಿಗೆ ಶೇರ್ ಮಾಡಿ, ಹಾಗೂ ತಪ್ಪದೆ ಈ ಒಂದು ಆರ್ಕೆ ಕ್ಲಾಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಯಾಕಂದರೆ ಪರೀಕ್ಷೆಗಳು ಸಮೀಪ ಬರ್ತಾ ಇದೆ. ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಅನೇಕ ವಿಡಿಯೋಗಳು, ಮಾಡೆಲ್ ಕ್ವಶನ್ ಪೇಪರ್ಗಳು, ಅನೇಕ ನಿಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಿಗೆ ಸಂಬಂಧಪಟ್ಟಿರುವಂತಹ ಅನೇಕ ವಿಡಿಯೋಗಳು ಈ ಒಂದು ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಹಾಗಾಗಿ ಕಡ್ಡಾಯವಾಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ತಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಸೊ ಇನ್ನು ಪಾಠಕ್ಕೆ ನಾವು ಬಂದಾಗ, ಮಾನವನ ಕಣ್ಣಿನ ರಚನೆಯನ್ನು ನಾವು ನೋಡಿದಾಗ, ಮಾನವನ ಕಣ್ಣುಗುಡ್ಡೆಯು ಸುಮಾರು 2.3 ಸೆಂಟಿಮೀಟರ್ ವ್ಯಾಸವುಳ್ಳ ಒಂದು ಗೋಳಾಕಾರದಲ್ಲಿರುತ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಕೆಳಗಡೆ ಚಿತ್ರದಲ್ಲಿ ನೋಡ್ತಾ ಇರಬಹುದು. ಇಲ್ಲಿ ಈ ಒಂದು ಮಾನವನ ಕಣ್ಣು ಗೋಳಾಕಾರದಲ್ಲಿರುತ್ತದೆ. ಸೊ ಈ ಗೋಳಾಕಾರದ ವ್ಯಾಸ ಎಷ್ಟಿರುತ್ತದೆ ಅಂದರೆ ಸುಮಾರು 2.3 ಸೆಂಟಿಮೀಟರ್ ಆಗಿರುತ್ತದೆ. ಆ ಒಂದು ವಿಷಯ ನೆನ್ಪಿಟ್ಕೋಬೇಕು. ಇನ್ನು ಕಣ್ಣಿನ ಪ್ರಮುಖವಾದಂತಹ ಭಾಗಗಳು ಯಾವುದು ಅಂತ ಕೇಳಿದರೆ, ಮೊದಲನೇ ಭಾಗ ಕಾರ್ನಿಯಾ. ಸೊ ಇಲ್ಲಿ ಕಾರ್ನಿಯಾ ನಿಮಗೆ ಇಲ್ಲಿ ಪಕ್ಕದಲ್ಲಿ ಚಿತ್ರದಲ್ಲಿ ಕೂಡ ಕಾಣಿಸ್ತಾ ಇದೆ. ನಮ್ಮ ಕಣ್ಣುಗುಡ್ಡೆಯ ಅತ್ಯಂತ ಮುಂಭಾಗದಲ್ಲಿ ಮೊದಲನೇ ಭಾಗನೇ ಕಾರ್ನಿಯಾ ಆಗಿರುತ್ತದೆ. ಕಾರ್ನಿಯಾ ಹೇಗಿರುತ್ತದೆ, ಅದು ಏನು ಕೆಲಸ ಮಾಡುತ್ತೆ ಅಂತ ನೋಡೋದಾದರೆ, ಇಲ್ಲಿ 2 ಪಾಯಿಂಟ್ಸನ್ನು ನಾನು ಕೊಟ್ಟಿದ್ದೇನೆ. ಕಾರ್ನಿಯಾ ಬಗ್ಗೆ ನೋಡ್ಕೋಬೇಕು. ಮೊದಲನೇದೇನಪ್ಪ ಅಂದರೆ, ಕಣ್ಣುಗುಡ್ಡೆಯ ಮುಂಭಾಗದ ಉಬ್ಬಿದ ಪಾರದರ್ಶಕ ತೆಳುವಾದ ಭಾಗನೇ ಕಾರ್ನಿಯಾ ಆಗಿರುತ್ತದೆ. ಸೊ ಇದು ಪಾರದರ್ಶಕ ಆಗಿರುತ್ತದೆ, ಯಾಕೆಂದರೆ ಬೆಳಕು ಅದರ ಮೂಲಕ ಪ್ರಸಾರ ಆಗಿರುತ್ತದೆ. ಸೊ ಮುಂಭಾಗದಲ್ಲಿ ಇರುತ್ತದೆ, ಒಂದು ಸ್ವಲ್ಪ ಉಬ್ಬಿರುತ್ತದೆ. ಇಲ್ಲಿ ನೀವು ಚಿತ್ರದಲ್ಲಿ ನೋಡಬಹುದು ಕೂಡ. ಸೊ ಮತ್ತೇನು ಇದಕ್ಕೆ ಸಂಬಂಧಪಟ್ಟಾಗ ಎರಡನೇ ಅಂಶಪ್ಪ ಅಂದರೆ, ಬೆಳಕು ಇದರ ಮೂಲಕ ಕಣ್ಣನ್ನು ಪ್ರವೇಶಿಸುತ್ತದೆ. ಸೊ ಬೆಳಕು ನಮ್ಮ ಕಣ್ಣಿನ ಒಳಗೆ ಬರುವುದೇ ಕಾರ್ನಿಯಾದ ಮೂಲಕ, ನೆನ್ಪಿಟ್ಕೋಬೇಕು. ಇದು ಕಾರ್ನಿಯಾ ಬಗ್ಗೆ 1-2 ಅಂಶಗಳು ನೆನ್ಪಿಟ್ಕೋಬೇಕು. ಇನ್ನು ಕಾರ್ನಿಯಾದ ನಂತರದಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಭಾಗ ಮತ್ತೊಂದು ಯಾವುದಪ್ಪ ಅಂದರೆ ಐರಿಸ್ ಅಥವಾ ವರ್ಣಪಟಲ ಅಂಥೇಳಿ ನಾವು ಹೇಳುತ್ತೇವೆ. ಎಲ್ಲಿರುತ್ತೆ ಇದು ಕಣ್ಣಿನಲ್ಲಿ ಐರಿಸ್ ಅಥವಾ ವರ್ಣಪಟಲ ಅಂದರೆ ಕಾರ್ನಿಯಾದ ಹಿಂಭಾಗದಲ್ಲಿರುತ್ತದೆ. ಇಲ್ಲಿ ಪಕ್ಕದಲ್ಲಿ ಮಾನವನ ಕಣ್ಣಿನ ಚಿತ್ರದಲ್ಲಿ ನೀವು ನೋಡಬಹುದು. ಕಣ್ಣಿನ ಪಾಪೆಯ ಹಿಂಭಾಗದಲ್ಲಿ ವರ್ಣಪಟಲ ಇರುತ್ತದೆ. ಕಾರ್ನಿಯಾದ ಹಿಂಭಾಗದಲ್ಲಿ ಐರಿಸ್ ಅಥವಾ ವರ್ಣಪಟಲ ಇರುತ್ತದೆ. ಸೊ ಏನು ಮಾಡುತ್ತದೆ ಇದು? ಕಡು ಕಪ್ಪಾದ ಸ್ನಾಯುಗಳ ಪದರವಾಗಿದೆ. ಸೊ ಐರಿಸ್ ಬಗ್ಗೆ 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಕಾರ್ನಿಯಾದ ಹಿಂಭಾಗದಲ್ಲಿ ಇರುತ್ತದೆ, ಕಡು ಕಪ್ಪಾದ ಸ್ನಾಯುಗಳ ಪದರವಾಗಿದೆ. ಇಲ್ಲಿ ಕೆಳಗಡೆ ಕೂಡ ನೀವು ನೋಡ್ತಾ ಇರಬಹುದು, ಕಡು ಕಪ್ಪಾದ ಸ್ನಾಯುಗಳಿಂದ ಆಗಿರುತ್ತದೆ. ಇಲ್ಲಿ ಮಧ್ಯದಲ್ಲಿ ಕಪ್ಪಾಗಿ ಬ್ಲ್ಯಾಕ್ ಆಗಿ ಕಾಣ್ತಾ ಇದೆಯಲ್ಲ, ಅದು ಕಣ್ಣಿನ ಪಾಪೆ. ಆ ಕಣ್ಣಿನ ಪಾಪೆಯ ಸುತ್ತಲೂ ಏನಿದೆಯಲ್ಲ, ಅದನ್ನೇ ನಾವು ಐರಿಸ್ ಅಥವಾ ವರ್ಣಪಟಲ ಅಂಥೇಳಿ ನಾವು ಕರೆಯುತ್ತೇವೆ. ಏನು ಮಾಡ್ತಾ ಇದೆ ನೋಡ್ರಿ, ಈ ಐರಿಸ್ ಮತ್ತು ವರ್ಣಪಟಲ ಈ ಕಣ್ಣಿನ ಪಾಪೆಯ ಒಂದು ಗಾತ್ರವನ್ನು ನಿಯಂತ್ರಿಸ್ತಾ ಇದೆ. ಅದು ದೊಡ್ಡದಾಗುವುದಕ್ಕೆ, ಅದು ಚಿಕ್ಕದು. ನೋಡಿ, ಇಲ್ಲಿ ಕಣ್ಣಿನ ಪಾಪೆ ದೊಡ್ಡದು ಮತ್ತು ಚಿಕ್ಕದಾಗ್ತಾ ಇದೆ.
ಹೌದಾ. ಆ ಕಣ್ಣಿನ ಪಾಪೆ ದೊಡ್ಡದಾಗುವುದಕ್ಕೆ, ಹಿಗ್ಗುವುದಕ್ಕೆ, ಕುಗ್ಗುವುದಕ್ಕೆ, ಅದರ ಗಾತ್ರವನ್ನು ನಿಯಂತ್ರಿಸುವಂತಹ ಕೆಲಸ ಇಲ್ಲಿ ಒಂದು ಸ್ವಲ್ಪ ಐರಿಸ್ ಅಥವಾ ವರ್ಣಪಟಲ ಮಾಡ್ತಾ ಇರುತ್ತೆ. ಅದರ ಜೊತೆಯಲ್ಲಿ ಈ ಕಣ್ಣಿಗೆ ಬಣ್ಣವನ್ನು ಕೊಡುವಂತಹ, ಇದಕ್ಕೆ ಯಾಕೆ ವರ್ಣಪಟಲ ಅಂತ ಕರಿತೀವಪ್ಪ ಅಂದರೆ ಕಣ್ಣಿಗೆ ಬಣ್ಣವನ್ನು ಕೊಡುವಂತಹ ಕೆಲಸ ಕೂಡ ಮಾಡ್ತಾ ಇರುತ್ತದೆ. ಹಾಗಾಗಿ ಇದನ್ನು ನಾವು ವರ್ಣಪಟಲ ಅಂತೇಳಿ ನಾವು ಕರೆಯುತ್ತೇವೆ. ಇನ್ನು ಮೂರನೇ ಭಾಗ ಕಣ್ಣಿನ ಪಾಪೆ. ಸೊ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಸೊ ಪಾಪೆ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ನಡುವೆ ರೌಂಡ್ ಆಗಿ ಬ್ಲಾಕ್ ಅಲ್ಲಿ. ಸೊ ಅದನ್ನೇ ನಾವು ಪಾಪೆ, ಕಣ್ಣಿನ ಪಾಪೆ ಅಂತ ಹೇಳಿ ಕರೆಯುತ್ತೇವೆ. ಕಣ್ಣಿನೊಳಗೆ ಎಷ್ಟು ಪ್ರಮಾಣದ ಬೆಳಕು ಬರಬೇಕು ಅನ್ನುವುದನ್ನು ನಿಯಂತ್ರಣ ಮಾಡುವಂಥದ್ದೇ ಕಣ್ಣಿನ ಪಾಪೆ. ಸೊ ಪಾಪೆ ಹಿಗ್ಗಿದಾಗ ನೋಡಿ, ಇಲ್ಲಿ ಹಿಗ್ಗುವುದು ಕುಗ್ಗುವುದು ಆಗ್ತಾ ಇದೆ, ದೊಡ್ಡದಾಗೋದು ಚಿಕ್ಕದಾಗೋದು ಆಗ್ತಾ ಇದೆ. ಒಂದು ವೇಳೆ ಪಾಪೆ ದೊಡ್ಡದಿತ್ತಂದರೆ ಪಾಪೆಯ ಗಾತ್ರ ಹೆಚ್ಚಾದಾಗ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ಒಳಗೆ ಹೋಗುತ್ತದೆ. ಪಾಪೆಯ ಗಾತ್ರ ಇಲ್ಲಿ ಚಿಕ್ಕದಾಗ್ತಾ ಇದೆ, ಚಿಕ್ಕದಾದಾಗ ಬೆಳಕು ಕಡಿಮೆ ಪ್ರಮಾಣದಲ್ಲಿ ಒಳಗಡೆ ಹೋಗುತ್ತದೆ. ಸೊ ಬೆಳಕನ್ನು ಎಷ್ಟು ಪ್ರಮಾಣದಲ್ಲಿ ಒಳಗಡೆ ತಗೋಬೇಕು ಅನ್ನೋದನ್ನು ನಿರ್ಧಾರ ಮಾಡೋದು ಈಗ ಯಾರು ಮಾಡ್ತಾ ಇದ್ದಾರೆ? ಪಾಪೆ ಮಾಡ್ತಾ ಇದೆ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸ್ತಾ ಇದೆ. ಹೆಚ್ಚಿನ ಬೆಳಕನ್ನು ಬಿಡಬೇಕಾ, ಏನು ಕಡಿಮೆ ಬೆಳಕನ್ನು ಬಿಡಬೇಕಾ ಅಂತ ಹೇಳಿ ನಿಯಂತ್ರಣ ಮಾಡುವಂತಹ ಕೆಲಸ ಈ ಕಣ್ಣಿನ ಪಾಪೆ ಮಾಡ್ತಾ ಇದೆ. ಬಟ್ ಈ ಪಾಪೆಯನ್ನು ಹಿಗ್ಗುವುದು ಕುಗ್ಗುವುದು ಅದರ ಗಾತ್ರವನ್ನು ಮಾತ್ರ ಯಾರು ನಿಯಂತ್ರಣ ಮಾಡ್ತಾ ಇದ್ದಾರಪ್ಪ ಅಂದರೆ ಈ ಐರಿಸ್ ಮಾಡ್ತಾ ಇದೆ. ನೋಡ್ರಿ, ಒಂದೊಂದು ಭಾಗವು ಕೂಡ ಒಂದೊಂದು ಕೆಲಸವನ್ನು ಮಾಡ್ತಾ ಇಲ್ಲಿ ನಮ್ಮ ಕಣ್ಣಿಗೆ ಒಂದು ವಸ್ತುಗಳನ್ನು ನೋಡುವುದಕ್ಕೆ ಸಹಾಯ ಆಗ್ತಾ ಇದೆ. ಇನ್ನು ಕಣ್ಣಿನ ನಾಲ್ಕನೇ ಇಂಪಾರ್ಟೆಂಟ್ ಭಾಗ ಯಾವುದಪ್ಪ ಅಂದರೆ ಕಣ್ಣಿನ ಮಸೂರ ಅಥವಾ ಸ್ಫಟಿಕ ಮಸೂರ ಅಂಥೇಳಿ ಕೂಡ ನಾವು ಕರೆಯುತ್ತೇವೆ. ಸೊ ಇದು ಎಲ್ಲಿರುತ್ತದೆ, ಹೇಗಿರುತ್ತೆ ಅಂತ ನಾವು ನೋಡೋದಾದರೆ ಇದರ ಬಗ್ಗೆ 3 ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಏನದು? ತಂತುಗಳು ಮತ್ತು ಜೆಲ್ಲಿಯಂತಹ ವಸ್ತುಗಳಿಂದಾದ ಪಾರದರ್ಶಕ ದ್ವಿಪೀನ ಮಸೂರವೇ ಸ್ಫಟಿಕ ಮಸೂರ. ಇಲ್ಲಿ ನೆನ್ಪಿಟ್ಕೊಳ್ಳುವಂಥ ವಿಷಯ ಏನಪ್ಪ ಅಂದರೆ ಕಣ್ಣಿನಲ್ಲಿರುವಂಥ ಮಸೂರ ಯಾವುದು ಅಂತ ಕೇಳ್ತಿರ್ತಾರ. ಅದು ದ್ವಿಪೀನ ಮಸೂರವಾಗಿರುತ್ತದೆ, ನೆನ್ಪಿಟ್ಕೋಬೇಕು. ಅದು ಹೇಗೆ ಆಗಿದೆ? ತಂತುಗಳಿಂದ ಮತ್ತು ಜೆಲ್ಲಿಯಂತಹ ವಸ್ತುಗಳಿಂದ ಆಗಿರುತ್ತದೆ. ತಂತುಗಳಂದರೆ ಒಂದು ರೀತಿಯಲ್ಲಿ ಪ್ರೋಟೀನ್ನಿಂದ ಕೂಡಿರುವಂತಹ ಮಸಲ್ಸ್, ಸ್ನಾಯುಗಳಂತ ನಾವು ಹೇಳ್ಕೋಬೋದು, ತಿಳಿಬೋದು. ಜೆಲ್ಲಿ ಅಂದರೆ ಒಂದು ರೀತಿಯ ದ್ರವರೂಪದ ವಸ್ತು ಅಂತ ಹೇಳಿ ಕೂಡ ನಾವು ತಿಳ್ಕೋಬೋದು. ಸೊ ಇಂತಹ ವಸ್ತುಗಳಿಂದ ಆಗಿರುವಂತಹ ದ್ವಿಪೀನ ಮಸೂರವೇ ಸ್ಫಟಿಕ ಮಸೂರ ಅಂಥೇಳಿ ನಾವು ಕರೆಯುತ್ತೇವೆ. ಎಲ್ಲಿರುತ್ತದೆ ಇದು ಕಣ್ಣಿನಲ್ಲಿ ಅಂತ ಕೇಳಿದರೆ ನೀವು ನೋಡ್ತಾ ಇರ್ಬೋದು ಚಿತ್ರದಲ್ಲಿ, ಕಣ್ಣಿನ ಪಾಪೆಯ ಹಿಂಭಾಗದಲ್ಲಿ ಇರುತ್ತದೆ. ಓಕೆ, ಮುಂಭಾಗ ಫಸ್ಟ್ ಬರುವುದು ಕಾರ್ನಿಯಾ, ಕಾರ್ನಿಯಾ ಆದಮೇಲೆ ಬರುವುದು ಕಣ್ಣಿನ ಪಾಪೆ. ಆ ಕಣ್ಣಿನ ಪಾಪೆಯ ಹಿಂಭಾಗದಲ್ಲಿ ಈ ಕಣ್ಣಿನ ಮಸೂರ ಇರುತ್ತದೆ. ಏನು ಮಾಡುತ್ತದೆ ಇದು? ವಸ್ತುವಿನ ತಲೆ ಕೆಳಗಾದ ನೈಜ ಪ್ರತಿಬಿಂಬವನ್ನು ಅಕ್ಷಿಪಟಲದ ಮೇಲೆ ಮೂಡಿಸುತ್ತದೆ. ನೆನ್ಪಿಟ್ಕೋಬೇಕು, ಕಣ್ಣಿನಲ್ಲಿ ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂಥೇಳಿ ಈ ಥರ ಬಹು ಆಯ್ಕೆಯಲ್ಲಿ ಕೇಳ್ತಾ ಇರ್ತಾರೆ. ನಿಮಗೆ ದೊಡ್ಡದಾಗಿ ಕಣ್ಣಿನ ಭಾಗಗಳು ಮತ್ತು ಅದರ ಕಾರ್ಯಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಬರುವುದು ಬಹಳ ಸಂಭವ ಕಡಿಮೆ ಇದೆ. ಸೊ ಸಣ್ಣ ಸಣ್ಣ ಪ್ರಶ್ನೆಗಳು ಅಲ್ಲಲ್ಲಿ ಬಹು ಆಯ್ಕೆಯಲ್ಲಿ ಒಂದು ಅಂಕದಲ್ಲಿ ಕಣ್ಣಿನಲ್ಲಿ ಎಲ್ಲಿ ಪ್ರತಿಬಿಂಬ ಬೀಳುತ್ತದೆ? ಅಕ್ಷಿಪಟಲದ ಮೇಲೆ ಬೀಳುತ್ತದೆ. ಕಣ್ಣಿನಲ್ಲಿ ಬೀಳುವಂತಹ ಪ್ರತಿಬಿಂಬ ಎಂತಹ ಪ್ರತಿಬಿಂಬ ಆಗಿರುತ್ತದೆ? ಅದು ತಲೆ ಕೆಳಗಾದ ನೈಜ ಪ್ರತಿಬಿಂಬ ಆಗಿರುತ್ತದೆ. ಈ ರೀತಿಯಲ್ಲಿ ಪ್ರಶ್ನೆಗಳು ತಮಗೆ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಸೊ ನೆಕ್ಸ್ಟ್ 5ನೇ ಭಾಗ ಯಾವುದು? ಸಿಲಿಯರಿ ಸ್ನಾಯುಗಳು. ಇದರ ಬಗ್ಗೆ ನೆನ್ಪಿಟ್ಕೊಳ್ಳುವಂತಹ ಪ್ರಮುಖ ಅಂಶ ಅಂತಂದರೆ ಎಲ್ಲಿರುತ್ತದೆ ಸಿಲಿಯರಿ ಸ್ನಾಯುಗಳು? ಕಣ್ಣಿನ ಮಸೂರದ, ಈ ಕಣ್ಣಿನ ಮಸೂರ ಇರುತ್ತಲ್ಲ, ಈ ಕಣ್ಣಿನ ಮಸೂರದ ಇಲ್ಲಿ ಚಿತ್ರದಲ್ಲಿ ಕೂಡ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಸಿಲಿಯರಿ ಸ್ನಾಯುಗಳು ಈ ಮಸೂರದ ಮೇಲೆ ಮತ್ತು ಕೆಳಗಡೆ ಇದೆ. ಓಕೆ, ಈ ಮಸೂರದ ವಕ್ರತೆಯನ್ನು ನಿಯಂತ್ರಿಸಿ ಕಣ್ಣಿನ ಸಂಗಮ ದೂರವನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತದೆ. ಸೊ ಮಸೂರವನ್ನು ತೆಳ್ಳಗೆ ಮಾಡುವುದು ಅಥವಾ ದಪ್ಪ ಮಾಡುವುದು, ಅದರ ವಕ್ರತೆಯನ್ನು ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಸರಿಯಾದ ಪ್ರಮಾಣದಲ್ಲಿ ಅಲ್ಲಿ ಬೆಳಕಿನ ಕಿರಣಗಳು ಸಂಗಮ ಆಗುವಂತೆ. ಬೆಳಕಿನ ಕಿರಣಗಳು ಎಲ್ಲಿ ಸಂಗಮ ಆಗಬೇಕು? ಕರೆಕ್ಟಾಗಿ ಇಲ್ಲಿ ಕಣ್ಣಿನ ಚಿತ್ರ ಕೊಟ್ಟಿದ್ದಾರಲ್ಲಿ ಇಲ್ಲಿ ಮೇಲ್ಗಡೆ ರೆಟಿನಾ ಅಂತ ಇದೆ ನೋಡ್ರಿ, ಆ ರೆಟಿನಾದ ಮೇಲೇನೆ ಬಂದು ಬೆಳಕಿನ ಕಿರಣಗಳು ಸಂಗಮವಾಗುವಂತೆ ಆ ಸಿಲಿಯರಿ ಸ್ನಾಯುಗಳು ಏನು ಮಾಡ್ತಾವಪ್ಪ ಅಂದರೆ ಈ ಮಸೂರದ ವಕ್ರತೆಯನ್ನು ಹೆಚ್ಚು ಕಡಿಮೆ ಮಾಡ್ತಾ ಇರ್ತವ, ನಿಯಂತ್ರಣ ಮಾಡ್ತಾ ಇರ್ತವ. ಸೊ ಈ ರೀತಿಯಲ್ಲಿ ನಮ್ಮ ಕಣ್ಣಿನಲ್ಲಿ ಸಿಲಿಯರಿ ಸ್ನಾಯುಗಳು ಕಾರ್ಯನಿರ್ವಹಿಸ್ತಾ ಇರ್ತವ. ಇನ್ನು ಅದಾದಮೇಲೆ 6ನೇ ಇಂಪಾರ್ಟೆಂಟ್ ಭಾಗ, ಒಟ್ಟು 8 ಭಾಗಗಳಿರ್ತವ, ಅದರ ಕಾರ್ಯಗಳು ಕೂಡ ನೆನ್ಪಿಟ್ಕೋಬೇಕು. ಕಾಚಕ ರಸಧಾತು ಮತ್ತು ಜಲರಸಧಾತು. ಕಾಚಕ ರಸಧಾತು ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರ, ಜಲರಸಧಾತು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಿರ್ತಾರ. ಸೊ ಕಾಚಕ ರಸಧಾತು
ಇದು ಜಲೀಯ ದ್ರವ್ಯಗಳಾಗಿದ್ದು ಇವೆರಡೂ ಕೂಡ ದ್ರವ ರೂಪದಲ್ಲೇ ಇರ್ತವೆ ರಸಗಳು. ಕಾರ್ನಿಯಾ ಮತ್ತು ಮಸೂರಗಳ ಮಧ್ಯೆ ಜಲರಸಧಾತು ಕಂಡುಬರುತ್ತದೆ. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರ್ಬೋದು ನೀವು, ಕಾರ್ನಿಯಾ ಮತ್ತು ಮಸೂರದ ನಡುವೆ ಜಲರಸಧಾತು ಇದೆ ನೋಡ್ರಿ. ಇಲ್ಲಿ ಸ್ಫಟಿಕ ಮಸೂರದ ಕೆಳಭಾಗದಲ್ಲಿ ಜಲರಸಧಾತು ಕೊಟ್ಟಿದ್ದಾರೆ. ಸೊ ಮಸೂರ ಮತ್ತು ಕಾರ್ನಿಯಾದ ಮಧ್ಯದಲ್ಲಿ ಈ ಒಂದು ಜಲರಸಧಾತು ನಮಗೆ ಕಂಡುಬರುತ್ತದೆ. ಹಾಗೂ ಮಸೂರ ಮತ್ತು ಅಕ್ಷಿಪಟಲದ ಮಧ್ಯೆ, ಓಕೆ, ಇದು ಮಸೂರ ಮತ್ತು ಇದು ಅಕ್ಷಿಪಟಲ ಅಥವಾ ರೆಟಿನಾ ಅಂದರೆ ಒಂದೇ, ಅಕ್ಷಿಪಟಲ ಅಂದರೆ ಒಂದೇ. ಇದ್ರ ತುಂಬ ಕಾಚಕ ರಸಧಾತು ತುಂಬಿರುತ್ತೆ ನೋಡ್ರಿ. ಅಂದರೆ ಕಾಚಕ ರಸಧಾತು ಜಾಸ್ತಿ ಇರುತ್ತದೆ, ಈಗ ಜಲರಸಧಾತು ಸ್ವಲ್ಪ ಇರುತ್ತದೆ. ಓಕೆ, ಜಲರಸಧಾತು ಎಲ್ಲಿ ಕಂಡುಬರುತ್ತದೆ? ಈ ಒಂದು ಮಸೂರ ಮತ್ತು ಕಾರ್ನಿಯಾದ ಮಧ್ಯೆ ಕಂಡುಬರುತ್ತದೆ. ಈ ಒಂದು ಕಾಚಕ ರಸಧಾತು ಎಲ್ಲಿ ಕಂಡು ಬರ್ತಾ ಇದೆಯಪ್ಪ ಅಂದರೆ ಮಸೂರದ ಹಿಂಭಾಗದಲ್ಲಿ, ಮಸೂರ ಮತ್ತು ರೇಟಿನಾದ ಅಕ್ಷಿಪಟಲದ ಮಧ್ಯದಲ್ಲಿ ಕಂಡು ಬರ್ತಾ ಇದೆ, ನೆನ್ಪಿಟ್ಕೋಬೇಕು. ಈ ಒಂದು ರೀತಿಯ ಈ ರಸಗಳು ಅಥವಾ ಈ ಕಾಚಕ ರಸಧಾತು, ಜಲರಸಧಾತು ಯಾಕೆ ಇರುತ್ತೆ ಅಂತ ಕೇಳಿದ್ರೆ, ಕಣ್ಣಿನ ಪದರಗಳು ಕುಸಿಯದಂತೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಬೆಳಕಿನ ವಕ್ರೀಭವನಕ್ಕೆ ಕೂಡ ಸಹಕಾರಿಯಾಗಿರುತ್ತದೆ. ಸೊ ಇಲ್ಲಿ ಕಣ್ಣಿನಲ್ಲಿ ಏನಾದರೂ ಒಂದು ಸ್ವಲ್ಪ ಆ ಕಣ್ಣಿನ ಪದರಗಳು, ಕಾರ್ನಿಯಾ, ಮಸೂರ, ಅಲ್ಲಿ ಸಿಲಿಯರ್ ಸ್ನಾಯುಗಳು ಕರೆಕ್ಟಾಗಿ ಅವುಗಳು ತಮ್ಮ ತಮ್ಮ ಸ್ಥಾನದಲ್ಲೇ ಇರಬೇಕು. ಅವುಗಳಲ್ಲಿ ಸ್ವಲ್ಪ ಆದರೂ ಕುಸಿತ ಕಂಡು ಬಂತಂದರೆ ಅಲ್ಲಿ ಬೆಳಕಿನ ವಕ್ರೀಭವನ ಕರೆಕ್ಟಾಗಿ ಆಗದೆ, ಅಲ್ಲಿ ಸಂಗಮ ಕರೆಕ್ಟಾಗಿ ಆಗದೆ, ಬೆಳಕಿನ ಕಿರಣಗಳ ಸಂಗಮವು ಹೆಚ್ಚು ಕಡಿಮೆ ಆಗಿ ನಮಗೆ ವಸ್ತುಗಳು ಅಸ್ಪಷ್ಟವಾಗಿ ಕಾಣ್ತಾ ಇರ್ತವೆ. ಸೊ ಕಣ್ಣು ಗುಡ್ಡೆಯು ಯಾವ ಗಾತ್ರದಲ್ಲಿ ಇರ್ತದೆ ಅದೇ ಗಾತ್ರದಲ್ಲಿ ಇರೋದಕ್ಕೆ, ಕಣ್ಣಿನ ಗುಡ್ಡೆಯ ಗಾತ್ರ ಹೆಚ್ಚು ಕಡಿಮೆ ಆಗದಂತೆ, ಕಣ್ಣು ಕುಸಿಯದಂತೆ. ಫಾರ್ ಎಕ್ಸಾಂಪಲ್, ಈಗ ಒಂದು ಬಲೂನ್ ಒಳಗಡೆ ಗಾಳಿ ಇದ್ರೇನೆ ಬಲೂನ್ ಅದೇ ಗಾತ್ರದಲ್ಲಿ ಇರ್ತದ, ಗಾಳಿ ಇಲ್ಲ ಅಂತಂದ್ರೆ ಅದು ಕುಸಿತದ, ಉದುಡ್ತದ. ಆ ರೀತಿಯಲ್ಲಿ ಇಲ್ಲಿ ಕಣ್ಣಿನ ಒಳಗಡೆ ಈ ಒಂದು ರಸಧಾತುಗಳು ಇರುವುದರಿಂದ, ಕಾಚಕ ರಸಧಾತುಗಳು, ಜಲರಸಧಾತುಗಳು ಇರುವುದರಿಂದ ಆ ಕಣ್ಣಿನ ಪದರಗಳು ಕುಸಿಯದಂತೆ ಇರ್ತವ. ಹಾಗಾಗಿ ಅಲ್ಲಿ ಬೆಳಕು ಕರೆಕ್ಟಾಗಿ ವಕ್ರೀಭವನ ಆಗಿ ಕರೆಕ್ಟಾಗಿ ಒಂದು ಸ್ಥಳದಲ್ಲಿ ಸಂಗಮ ಆಗ್ತಾ ಇರ್ತದ. ನೆಕ್ಸ್ಟ್ ಅಕ್ಷಿಪಟಲ ಅಥವಾ ರೆಟಿನಾ, ಇದರ ಬಗ್ಗೆ 3 ಅಂಶಗಳು ನೆನಪಿಟ್ಕೋಬೇಕು. ವಸ್ತುವಿನ ನೈಜ ತಲೆಕೆಳಗಾದ ಪ್ರತಿಬಿಂಬವು ಅಕ್ಷಿಪಟಲ ಅಥವಾ ರೆಟಿನದ ಮೇಲೆ ಮೂಡುತ್ತದೆ. ಸೊ ಹಿಂದೆ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಈ ಕಡೆ ಬಲಭಾಗದಲ್ಲಿ ಚಿತ್ರ ನೋಡ್ತಾ ಇರಬಹುದು, ಒಂದು ಹುಡುಗ ಚಿತ್ರನ ಮೇಲೆ ಸೂರ್ಯನ ಬೆಳಕು ಬೀಳ್ತಾ ಇದೆ. ಆ ಹುಡುಗನ ಮೇಲೆ ಬಿದ್ದಿರುವಂಥ ಬೆಳಕು ಪ್ರತಿಫಲನ ಆಗಿ ನಮ್ಮ ಕಣ್ಣಿನ ಮೂಲಕ ಪ್ರವೇಶಿಸಿದಾಗ ಆ ಹುಡುಗನ ಒಂದು ಪ್ರತಿಬಿಂಬ ಇಲ್ಲಿ ಒಂದು ಅಕ್ಷಿಪಟಲದ ಮೇಲೆ ಮೂಡ್ತಾ ಇದೆ. ನೋಡ್ರಿ ಯಾವ ರೀತಿಯಲ್ಲಿ ಮೂಡ್ತಾ ಇದೆ, ಅದು ತಲೆ ಕೆಳಗಾದ ಪ್ರತಿಬಿಂಬ ಬೀಳ್ತಾ ಇದೆ. ಸೊ ತಲೆ ಕೆಳಗಾದ ಪ್ರತಿಬಿಂಬವನ್ನು ನಾವು ನೈಜ ಪ್ರತಿಬಿಂಬ ಅಂತ ಹೇಳಿ ಕರಿತೀವಿ. ಸೊ ಈ ರೀತಿಯಲ್ಲಿ ನಮ್ಮಲ್ಲಿ ಕಣ್ಣು ಕೆಲಸ ಮಾಡ್ತಾ ಇರ್ತದ. ಯಾವುದೇ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಆ ವಸ್ತು ಏನು ಮಾಡುತ್ತಪ್ಪ ಅಂದರೆ ಬೆಳಕನ್ನು ಪ್ರತಿಫಲಿಸ್ತದ. ಆ ವಸ್ತುವಿನಿಂದ ಬರುವಂತಹ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಪಾಪೆಯ ಮೂಲಕ ಮಸೂರವನ್ನು ದಾಟಿಕೊಂಡು ಅವು ಸಂಗಮ ಆಗ್ತವೆ ಎಲ್ಲಿ, ಅಕ್ಷಿಪಟಲದ ಮೇಲೆ. ಆವಾಗ ಅಕ್ಷಿಪಟಲದ ಮೇಲೆ ಆ ವಸ್ತುವಿನ ಒಂದು ಪ್ರತಿಬಿಂಬ ಮೂಡುತ್ತದೆ. ಬಟ್ ಆ ಪ್ರತಿಬಿಂಬ ಹೇಗಾಗಿರುತ್ತಪ್ಪ ಅಂದರೆ ಅದು ತಲೆ ಕೆಳಗಾಗಿರುತ್ತದೆ. ಅಲ್ಲಿ ಬಿದ್ದ ಮೇಲೆ ಏನಾಗುತ್ತದೆ ನಾವು ಮುಂದೆ ನೋಡ್ತಾ ಹೋಗೋಣ. ಈ ಅಕ್ಷಿಪಟಲ ಏನಾಗಿರುತ್ತಪ್ಪ ಅಂದರೆ ಅಗಾಧ ಸಂಖ್ಯೆಯ ದ್ಯುತಿಗ್ರಾಹಕ ಕೋಶಗಳನ್ನು ಒಳಗೊಂಡ ಒಂದು ತೆಳುವಾದ ಪದರವಾಗಿದೆ. ಇಲ್ಲಿ ಅನೇಕ ರೀತಿಯ ಜೀವಕೋಶಗಳಿರ್ತವೆ. ಈ ಒಂದು ಅಕ್ಷಿಪಟಲ ಅಥವಾ ರೆಟಿನಾದ ಮೇಲೆ ಬೆಳಕನ್ನು ಗ್ರಹಿಸುವಂತಹ ಕೋಶಗಳು, ದ್ಯುತಿಗ್ರಾಹಕ ಕೋಶಗಳಂತಂದರೆ ಬೆಳಕನ್ನು ಗ್ರಹಿಸುವಂತಹ ಕೋಶಕಗಳನ್ನು ಒಳಗೊಂಡಿರ್ತವ. ಅವು ಏನು ಮಾಡ್ತಾವಪ್ಪ ಅಂದರೆ ಆ ಬೆಳಕನ್ನು ಗ್ರಹಿಸಿಕೊಂಡು, 3ನೇ ಪಾಯಿಂಟ್ ಇದೆ ಇಲ್ಲಿ, ದ್ಯುತಿಗ್ರಾಹಕ ಕೋಶಗಳು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತವೆ. ಸೊ ಈ ಬೆಳಕಿನ ಗ್ರಾಹಕ ಕೋಶಗಳೇನು ಮಾಡ್ತಾವಪ್ಪ ಅಂದರೆ ಆ ಬೆಳಕನ್ನು ವಿದ್ಯುತ್ ಸಂಕೇತಗಳಾಗಿ ಪರಿವರ್ತಿಸುತ್ತವೆ. ಆ ವಿದ್ಯುತ್ ಸಂಕೇತಗಳು ಮುಂದೆ ಏನಾಗ್ತವ, ಅಲ್ಲಿ ಒಂದು ನರ ಇರುತ್ತದೆ, ಚಾಕ್ಷಸ ನರಗಳು, ಆಪ್ಟಿಕ್ ನರ್ವ್ಸ್ ಅಂತ ಹೇಳಿ ನಾವು ಕರಿತೀವಿ. ಅವು ಏನು ಮಾಡ್ತಾವ, 8ನೇ ಭಾಗ ಇದು ಕಣ್ಣಿದ್ದು. ಆ ಸಂಕೇತಗಳನ್ನು ಈ ದ್ಯುತಿಗ್ರಾಹಕ ಕೋಶಗಳು, ಅಕ್ಷಿಪಟಲದಲ್ಲಿರುವಂತಹ ಗ್ರಾಹಕ ಕೋಶಗಳು, ಜೀವಕೋಶಗಳು ಇದ್ವಲ್ಲ, ಅವು ಬೆಳಕಿನ ಶಕ್ತಿಯನ್ನು ವಿದ್ಯುತ್ ಸಂಕೇತಗಳನ್ನು ಪರಿವರ್ತಿಸಿದ್ವಲ್ಲ, ಆ ಸಂಕೇತಗಳನ್ನು ಮೆದುಳಿಗೆ ಕಳುಹಿಸುತ್ತವೆ. ಯಾರು ಕಳಿಸ್ತಾರ? ಚಾಕ್ಷಸ ನರಗಳು ಕಳಿಸ್ತವ. ಸೊ ಅಲ್ಲಿಂದ ಏನಾಗುತ್ತದಪ್ಪ ಅಂದರೆ ಆ ಮೆದುಳು ಏನು ಮಾಡುತ್ತದೆ, ಆ ಸಂಕೇತಗಳನ್ನು ಸಂಸ್ಕರಿಸಿ ಪ್ರೊಸೆಸಿಂಗ್ ಮಾಡಿ ನಾವು ನೋಡಿರುವಂತಹ ವಸ್ತುಗಳನ್ನು ಗ್ರಹಿಸ್ತದ. ಈ ರೀತಿಯಲ್ಲಿ ಕಣ್ಣಿನಲ್ಲಿ ಬರುವಂತಹ 8 ಭಾಗಗಳು, ಅವುಗಳ ಕಾರ್ಯನಿರ್ವಹಣೆ ಎಲ್ಲವನ್ನು ನಾವೀಗ ತಿಳ್ಕೊಂಡಿದ್ದೀವಿ. ಈಗ ನಾವು ಈ ಒಂದು ಕೋಷ್ಟಕದ ಸಹಾಯದಿಂದ
ಮಾನವನ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ 8 ಭಾಗಗಳು ಮತ್ತು ಅದರ ಕಾರ್ಯಗಳನ್ನು ಮತ್ತೊಂದು ಸಲ ಕೂಡ ನಾವಿಲ್ಲಿ ನೋಡ್ಕೋಬಹುದು. ಸೊ ಈಗಾಗಲೇ ನಾನು ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನೀವು ಬೇಕಿದ್ರೆ ಈ ಎಲ್ಲ ಭಾಗಗಳು ಮತ್ತು ಅದರ ಕಾರ್ಯಗಳನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ, ಇಲ್ಲ ಅಂತಂದರೆ ಏನು ಮಾಡಿ, ಬರೆದಿಟ್ಕೊಳ್ಳಿ ಮತ್ತು ಪ್ರಾಕ್ಟೀಸ್ ಮಾಡಿ. ಸೊ ಇಲ್ಲಿ 5 ಭಾಗಗಳು ಆವ: ಕಾರ್ನಿಯಾ, ಐರಿಸ್, ಕಣ್ಣಿನ ಪಾಪೆ, ಮಸೂರ ಮತ್ತು ಸಿಲಿಯರಿ ಸ್ನಾಯುಗಳು ಮತ್ತು ಅದರ ಕಾರ್ಯಗಳು ಕೊಟ್ಟಿದ್ದೇನೆ. ಆಮೇಲೆ ನೆಕ್ಸ್ಟ್ ಒಂದು ಸ್ಲೈಡಲ್ಲಿ ಇಲ್ಲಿ ಉಳಿದ ಭಾಗಗಳು ಕಾಚಕ ರಸಧಾತು, ಜಲರಸಧಾತು, ಅಕ್ಷಿಪಟಲ ಮತ್ತು ಚಾಕ್ಷುಷ ನರಗಳು ಅಂಥೇಳಿ ಎಲ್ಲ ಭಾಗಗಳು ಮತ್ತು ಅದರ ಕಾರ್ಯಗಳನ್ನು ಕೊಟ್ಟಿದ್ದೇನೆ. ಈಗಾಗಲೇ ನಾನು ತಿಳಿಸಿರುವಂತಹ ವಿಷಯಗಳೇ ಇಲ್ಲಿ ಇದೆ, ಹಾಗಾಗಿ ಮತ್ತೊಂದು ಸಲ ಹೇಳೋದಕ್ಕೆ ಹೋಗೋದಿಲ್ಲ. ಸೊ ಇದು ಭಾಗ 1 ವಿಡಿಯೋ ಆಯಿತು. ಮತ್ತು ಭಾಗ 2 ವಿಡಿಯೋದಲ್ಲಿ ನಾವು ಏನು ಮಾಡೋಣಪ್ಪ ಅಂದರೆ ಮುಂದಿನ ಕಣ್ಣಿನ ಪಾಠದ ಬಗ್ಗೆ ತಿಳಿತಾ ಹೋಗೋಣ. ಅಲ್ಲಿ ತನಕ ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ವಂದನೆಗಳು.